ಹರಿ ಓಂ ನಮಸ್ತೆ. ಆಯುಷ್ ಟಿವಿಯ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮಗೆ ಇವತ್ತಿನ ಯೋಗಾಭ್ಯಾಸದಲ್ಲಿ ಯೋಗ ಅಂದಾಗ ನಮಗೆಲ್ರಿಗೂ ಗೊತ್ತು, ಆಸನಾಭ್ಯಾಸ, ಯೋಗಾಸನದ ಅಭ್ಯಾಸ ಒಂದೇ ಅಲ್ಲ, ಪ್ರಾಣಾಯಾಮ, ಧ್ಯಾನ ಇವುಗಳು ಕೂಡ ಮುಖ್ಯ ಭಾಗಗಳು ಅನ್ನುವಂಥದ್ದು. ಸೊ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಪ್ರಿಪರೇಟರಿಯನ್ನು ನಾವು ಮಾಡಬೇಕಾಗುತ್ತೆ. ಯಾವಾಗಲೂ ಪ್ರಾಣಾಯಾಮ ಇಫೆಕ್ಟಿವ್ ಆಗಬೇಕು, ಪರಿಣಾಮಕಾರಿ ಆಗಬೇಕು ನಮ್ಮಲ್ಲಿ ಅಂತಂದರೆ. ಯಾಕಂತಂದರೆ ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚಿನವರಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ ಅಂದರೆ ಅಲರ್ಜಿ, ಡಸ್ಟ್ ಅಲರ್ಜಿ, ಉಸಿರಾಟದ ಸಮಸ್ಯೆಗಳು, ವೀಸಿಂಗ್ ಪ್ರಾಬ್ಲಮ್ಗಳು, ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ಬೇಕಾದಷ್ಟು ಕಾಣಿಸ್ಕೊಳ್ತಾ ಇದೆ. ಈ ಇಂದಿನ ಕ್ಲೈಮೇಟು, ಪೊಲ್ಯೂಷನ್ ಅದಕ್ಕೆ ಕಾರಣ ಆಗಿರುತ್ತೆ. ನಮ್ಮ ನಗರ ಪ್ರದೇಶಗಳಲ್ಲಿ ವಾಸವಾಗಿರೋರಿಗಂತೂ ವಿಪರೀತವಾಗಿರುತ್ತೆ ಅದು ಸಮಸ್ಯೆ. ಸೊ ಚಿಕ್ಕಂದಿನಲ್ಲೇ ಆ ಥರ ಸಮಸ್ಯೆಗಳು ಬಂದರೆ ಇನ್ನು ಬೆಳೀತಾ 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 ಅದು ಎಷ್ಟರ ಮಟ್ಟಿಗೆ ನಮಗೆ ದುಷ್ಪರಿಣಾಮವನ್ನು ಕೊಡ್ಬೋದು ಅನ್ನುವ ಊಹೆ ನಮಗಿರಬೇಕು. ಹಾಗಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಅದನ್ನ ಈಗಲೇ ನಾವು ಕತ್ತರಿಸಿ ಹಾಕೋದಕ್ಕೆ ಪ್ರಯತ್ನಿಸಬೇಕು. ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ಅವ್ರಿಗೆ ರೂಢಿಸ್ಕೊಳ್ತಾ ಹೋಗಬೇಕು. ಯಾವಾಗ್ಲೂ ಇದನ್ನ ಪ್ರಿಪರೇಟರಿಯಲ್ಲಿ ನಾನು ಹೇಳಿದ ಹಾಗೆ ಪ್ರಾಣಾಯಾಮ ಮಾಡೋದಕ್ಕೆ ಕೂಡ ಇದು ಮಾಡಿದ್ರೆ ಪ್ರಾಣಾಯಾಮ ಹೆಚ್ಚು ಇಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಸೊ ಆ ಅಭ್ಯಾಸವನ್ನ ಯಾವಾಗ ಮಾಡಬೇಕು, ಇದನ್ನ ಏನಂತ ಕರೀತಾರೆ? ಇದನ್ನ ಸಂಸ್ಕೃತದಲ್ಲಿ ಅಥವಾ ಯೋಗಶಾಸ್ತ್ರದಲ್ಲಿ ದೌತಿ ಕ್ರಿಯೆಗಳು ಅಂತ ಕರೀತಾರೆ. ಸೊ ದೌತಿ ಕ್ರಿಯೆಯಲ್ಲಿ ತುಂಬಾ ವಿಧಗಳಿದೆ. ಶಾಸ್ತ್ರಗಳಲ್ಲಿ ಹೇಳುವ ಹಾಗೆ ಬಹಳ ಸುಲಭವಾಗಿ ಮಕ್ಕಳಿಗೆಲ್ಲರಿಗೂ ಸುಲಭವಾಗಿ ಮಾಡುವಂಥದ್ದು 2 ದೌತಿ, ನಿತ್ಯವೂ ಅದನ್ನು ಮಾಡುವಂಥದ್ದು. ದೌತಿ ಅಂದರೆ ಎಕ್ಸ್ಟರ್ನಲ್ ಆರ್ಗ್ಯಾನ್ಗಳನ್ನು ಕ್ಲೆನ್ಸಿಂಗ್ ಮಾಡುವಂಥದ್ದು. ಯಾವ ಎಕ್ಸ್ಟರ್ನಲ್ ಆರ್ಗ್ಯಾನ್ಗಳನ್ನು? ಉಸಿರಾಟಕ್ಕೆ, ವಿಚ್ ರಿಲೇಟೆಡ್ ಟು ದಿ ಬ್ರೀದಿಂಗ್. ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗಿರುವ ಹೊರ ಅಂಗಗಳು ಯಾವುದು? ಸೊ ಮೂಗು, ಒಂದು ಬಾಯಿ, 2 ಮಾತ್ರ ಅಂಗ ಉಸಿರಾಟದ್ದು ಹೊರಕ್ಕೆ ಇದೆ, ಮಿಕ್ಕಿದ್ದೆಲ್ಲ ಒಳಕ್ಕೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ಸೊ 2ರಲ್ಲೇ ಸಾಕಲ್ಲ ಡಸ್ಟ್ ಅಲರ್ಜಿಗಳು ಆಗೋದಕ್ಕೆ. ನಮಗೆ ಅದೆರಡು ಎಕ್ಸ್ಪೋಸ್ ಆಗಿರುತ್ತೆ ಹೊರಲೋಕಕ್ಕೆ. ಸೊ ಡಸ್ಟ್ ಪಾರ್ಟಿಕಲ್ಸ್ ಹೋಗುತ್ತೆ. ಕ್ಲೈಮೇಟ್ ತುಂಬಾ ಥಂಡಿ ಆದ ತಕ್ಷಣ, ಥಂಡಿಗೆ ಹೋದ ತಕ್ಷಣ ಹಕ್ಷಿ ಸ್ನೀಸಿಂಗ್ ಬರೋದು, ತುಂಬಾ ಸೆನ್ಸಿಟಿವಿಟಿ ಇರ್ತೀವಿ ನಾವು, ಮಕ್ಕಳಲ್ಲೂ ಕೂಡ ದೊಡ್ಡವರಲ್ಲಿ ಕೂಡ. ಸೊ ಏನ್ ಮಾಡಬೇಕು? ನಿತ್ಯ ಹೇಗೆ ನೀವು ಸ್ನಾನ ಎಲ್ಲ ಮಾಡೋದನ್ನ ಮಕ್ಕಳಿಗೆ ಹೇಳ್ಕೊಡ್ತೀವೋ ಹಾಗೆ ಈ ದೌತಿ ಕ್ರಿಯೆಗಳನ್ನ ನಿತ್ಯ ಆ ಥರ ಸಮಸ್ಯೆ ಇರೋರು ಮಾಡೋದನ್ನ ಹೇಳ್ಕೊಡ್ಬೇಕು. ENT ಸ್ಪೆಷಲಿಸ್ಟ್ ಅಂದ್ರೆ ಡಾಕ್ಟರ್ಸು ಕೂಡ ಅದನ್ನೇ ಹೇಳ್ತಾರೆ. ಸೀನ್ಬೇಕು, ದಿನಾಲು ನೆಗಡಿ ಇದೆಯೋ ಇಲ್ವೋ ಸೀನ್ಬೇಕು, ಆ ಪಾತ್ವೇಸ್ ಅನ್ನ ಫ್ರೀ ಮಾಡಬೇಕು ಅಂತ ಹೇಳ್ತಾರೆ. ಕಣ್ಣು, ಕಿವಿ, ಮೂಗಿನ ಒಳಭಾಗದ ಪಾತ್ವೇ ಏನಿದೆ ಅದನ್ನ ಶುಚಿಯಾಗಿ ಇಟ್ಕೊಂಡಿರ್ಬೇಕು, ಬ್ಲಾಕ್ ಆಗಕ್ ಬಿಡಬಾರ್ದು, ಸೈನಸ್ ಬ್ಲಾಕ್ ಆಗಕ್ ಬಿಡಬಾರ್ದು. ಸೊ ಇದನ್ನ ಆದಷ್ಟು ನೋಡ್ಕೋಬೇಕು. ಅದರಲ್ಲಿ ಮೊದಲ ಅಭ್ಯಾಸ ಮುಖ ದೌತಿ ಅಥವಾ ಕಪಾಲ ದೌತಿ ಅಂತ. ಇದು ಮುಂಚಿನ ಅಭ್ಯಾಸಗಳಲ್ಲಿ ನಾನು ಹೇಳಿದ್ದೀನಿ. ತುಂಬಾ ಏದುಸಿರು ಬರ್ತಾ ಇರಬೇಕಾದ್ರೆ ಮುಖ ದೌತಿ ಅಭ್ಯಾಸವನ್ನ ತಗೋಬಹುದು ಅನ್ನೋದನ್ನೆಲ್ಲ ನಾನು ಜಾಗಿಂಗ್ ಟೈಮಲ್ಲಿ ಬೇಕಾದಷ್ಟು ಸಲ ಹೇಳಿದ್ದೀನಿ. ಅದೇ ಅಭ್ಯಾಸವನ್ನ ಇವತ್ತು ನಾವಿಲ್ಲಿ ಮಾಡ್ತೀವಿ. ಕೂತ ಸ್ಥಿತಿಯಲ್ಲಿ ನಾವಿವತ್ತು ಅಭ್ಯಾಸವನ್ನ ತಗೊಳ್ತೀವಿ. ವಜ್ರಾಸನದ ಕೂತ್ರೆ ಒಳ್ಳೇದು. ಯಾಕೆಂದ್ರೆ ಹೊಟ್ಟೆಗೆ ಹೆಚ್ಚು ಪ್ರೆಷರೈಸ್ ಆಗುತ್ತೆ ಮುಂದಕ್ಕೆ ಬಗ್ಗೋವಾಗ ವಜ್ರಾಸನದಲ್ಲಿದ್ರೆ. ಹಾಗೆ ಕಡ್ಡಾಯವಾಗಿ ವಜ್ರಾಸನ ತಗೊಂಡು ಕೈಯನ್ನು ನಾನು ಹಿಂದಕ್ಕೆ ಕಟ್ಕೋತಿದ್ದೀನಿ. ಸುಮ್ಮನೆ ನಾಡಿ ನೋಡುವ ರೀತಿ ಹಿಂದೆ ಈ ರೀತಿ ಹಿಡ್ಕೊಳ್ಳೋಣ ಅಷ್ಟೆ. ಉದ್ದದ ಉಸಿರನ್ನ ಮೂಗಿನ ಮೂಲಕ ಎಳಿಬೇಕು. ಬಾಯಿಯನ್ನ ಬೀಕ್ ತರ ಮಾಡಬೇಕು. ಅಂದ್ರೆ ವಿಸಿಲ್ ಹಾಕಕ್ಕೆ ನಾವು ಹೇಗೆ ರೆಡಿ ಮಾಡ್ತೀವಿ, ನ್ಯಾರೋ ಸ್ಪೇಸ್ ಮಾಡಿದ್ರೆ ಫೋರ್ಸ್ ಜಾಸ್ತಿ ಹೋಗೋದು ನಮ್ಗೆ ಗೊತ್ತಿರೋ ಹಾಗೆ. ಸೊ ನ್ಯಾರೋ ಸ್ಪೇಸಿಂಗ್ ಮಾಡಿ ಬೀಕ್ ತರ ಮಾಡ್ಕೋಬೇಕು. ಬಾಯಿಯನ್ನ ಬ್ಲಾಸ್ಟ್ ರೀತಿಯಲ್ಲಿ ಅಂದ್ರೆ ಫೋರ್ಸ್ ಆಗಿ ಬ್ರೆತ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡು ಬಿಡ್ತಾ 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 ಬರಬೇಕು. ಇಲ್ಲಿ ಬ್ಲಾಸ್ಟ್ ರೀತಿಯಲ್ಲಿ ಬಿಡುವಾಗ ಉಫು 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 ಅಂತ ಕೆನ್ನೆಗಳನ್ನ ಮೂವ್ ಮಾಡಕ್ಕೆ ಬಿಡಬಾರ್ದು. ಕೆನ್ನೆಗಳು ಊದೋದಲ್ಲ, ಗಾಳಿ ಊದೋದಲ್ಲ ಬಾಯಿಂದ. ಹೊಟ್ಟೆಯನ್ನ ಫ್ಲಾಪ್ ಮಾಡ್ಕೊಂಡು ಸಕ್ ಮಾಡ್ಕೊಂಡು ಹೋದಾಗ ಕೆಮ್ಮುವ ರೀತಿಯಲ್ಲಿ ನಮ್ಗೆ ಅನುಭವ ಆಗುತ್ತೆ. ಗಂಟಲು ಕೆರೆದು ಬರುತ್ತೆ ನಮ್ಮಲ್ಲಿ. ಕಫ ಇದ್ರೆ, ಕಫ ದೋಷ ಇದ್ರೆ ಅದು ಕಫ ಕಿತ್ಕೊಂಡು ಬರಕ್ಕೆ ಸುಲಭ ಆಗುತ್ತೆ. ಕಫ ಬಂದ್ರೆ ಉಗಿದು ಬರಬೇಕು ನಾವು ಅಭ್ಯಾಸದ ಮಧ್ಯದಲ್ಲಿ. ಸೊ ಹೇಗ್ ಮಾಡೋದು ಅಂತ ಅನ್ನೋದನ್ನ ನೋಡ್ತಾ ಬರೋಣ. ಕೈಯಿಂದ ಕಟ್ಕೊಂಡಿದ್ದೀನಿ. ಉದ್ದ ಉಸಿರನ್ನ ಮೂಗಿನ ಮೂಲಕ ತಗೊಂಡೆ, ಆಗ ಬಾಯಿ ಮುಚ್ಚಿರುತ್ತೆ. ಬಾಯಿ ಕೊಳವೆ, ಇಲ್ಲಿ ಕೆಮ್ಮಿದ ರೀತಿ ಆಗುತ್ತೆ, ಇರಿಟೇಷನ್ ಶುರು ಆಗುತ್ತೆ ಗಂಟಲಲ್ಲಿ. ದಟ್ ಇಸ್ ಅ ಗುಡ್ ಸೈನ್ ಆಫ್ ದ ಪ್ರಾಕ್ಟೀಸ್. ಹಾಗಾಗಬೇಕು. ಇನ್ಹೇಲ್ ಮಾಡ್ಕೊಂಡು ಮತ್ತೆ ವಾಪಸ್. ಇದು ಒಂದು ಸುತ್ತಿನ ಅಭ್ಯಾಸ ಆಯ್ತು. ಈ ತರ 5, 6, 7, 8, 10 ಸಲ ನಮ್ಗೆ ಸಮಯ ಎಷ್ಟಿದೆಯೋ ಅಷ್ಟು ತಗೋಬಹುದು. ಮಕ್ಕಳಲ್ಲಿ ಕಫ ಇದ್ರೆ ಇವಾಗ ಕಿತ್ತು ಬರಕ್ಕೆ ಶುರು ಆಗುತ್ತೆ. ಆ ಕಫವನ್ನ ಉಗಿದು ಬರಕ್ಕೆ ಹೇಳ್ಬೇಕು ಮಕ್ಕಳಲ್ಲಿ. ಮತ್ತೆ ಅದನ್ನ ನುಂಕೋಬಾರ್ದು. ಸೊ ಕಫ ಇದ್ರೆ ಉಗಿದು ಬಿಟ್ಟು ಬನ್ನಿ ಅಂತ ಹೇಳಿ ಮತ್ತೆ ಉಗಿದು ಬಂದು ಮತ್ತೆ ಅಭ್ಯಾಸ ಮುಂದುವರಿಸಬೇಕು. ಗಮನಿಸಿದಾಗೆ ನನ್ನ ಕೆನ್ನೆಗಳ ಚಲನೆ ಆಗ್ತಾ ಇಲ್ಲ. ಅಲ್ಲ,
ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ. ಕೆಮ್ಮುವಾಗ ಹೇಗೆ ಹೊಟ್ಟೆಗೆ ಪ್ರೆಷರೈಸ್ ಆಗುತ್ತೋ ಅವಾಗ ಕೆನ್ನೆಗಳಿಗೆ ಆಗಲ್ಲ, ಕೆಮ್ಮುವಾಗ ಹೊಟ್ಟೆಗಾಗುತ್ತಲ್ವೇ, ಹಾಗೆ ಇದು ಕೂಡ ಹೊಟ್ಟೆಗೆ ಪ್ರೆಷರನ್ನು ಕೊಡುತ್ತೆ. ಸೊ ಈ ರೀತಿ ಮುಖದೌತಿ ಅಭ್ಯಾಸವನ್ನ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ದೌತಿ ಕ್ರಿಯೆ ಇದೆ, ನಾಸ್ಟ್ರಿಲ್ ಅನುನಾಸಿಕ ದೌತಿಯನ್ನ ತಗೊಳ್ತೀವಿ. ಹ್ಯಾಂಡ್ ಕರ್ಚೀಫ್ ಅನ್ನು ಅದಕ್ಕೆ ಸಿದ್ಧ ಇಟ್ಕೊಂಡಿರ್ಬೇಕು ನಾವು. ಅದಕ್ಕೆ ಬೇಕಿದ್ರೆ ಸುಖಾಸನದಲ್ಲಿ ಆರಾಮಾಗಿ ಕೂತ್ಕೋಬಹುದು ನಾವು. ಸುಖಾಸನ ಸ್ಥಿತಿಯಲ್ಲಿ ನಾಸ್ಟ್ರಿಲ್, ಎರಡೂ ನಾಸ್ಟ್ರಿಲ್ ಅನ್ನ ಮೂಗನ್ನ ಶುಚಿ ಮಾಡುವಂತ ಅಭ್ಯಾಸ. ನಿಮ್ಮ ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಹಿಡ್ಕೊಂಡ್ರೆ ಉತ್ತಮ. ಇಲ್ಲಿ ನರವ್ಯೂಹಗಳಿರುತ್ತೆ, ಅದನ್ನ ಒತ್ತಿ ನಿಲ್ಲಿಸ್ಕೋಬೇಕು. ಬ್ರುಕುಟಿಗೆ ಮಧ್ಯದ ಭಾಗದ ಬೆರಳಿಂದ ಮಧ್ಯದ ಬೆರಳು ಬ್ರುಕುಟಿಗೆ ಅಂದ್ರೆ ಐಬ್ರೋ ಮಧ್ಯಕ್ಕೆ, ಇಂಡೆಕ್ಸ್ ಫಿಂಗರ್ ತೋಳು ಬೆರಳು ರೈಟ್ ನಾಸ್ಟ್ರಿಲ್ಗೆ, ರಿಂಗ್ ಫಿಂಗರ್ ಲೆಫ್ಟ್ ನಾಸ್ಟ್ರಿಲ್ಗೆ ಇರುತ್ತೆ, ಕಿರು ಬೆರಳು ಹೆಬ್ಬೆರಳು ಹೊರಕ್ಕೆ ತೆರೆದಿರ್ತೀವಿ. ಇದನ್ನ ವಿಷ್ಣು ಮುದ್ರೆ ಅಂತ ಹೇಳ್ತೀವಿ. ಇದು ಹಿಡಿಯಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ನಾರ್ಮಲ್ ಆಗಿನೂ ಕೂಡ ಮಾಡ್ಬೋದು. ಮಕ್ಕಳಲ್ಲಿ ಕಷ್ಟ ಆಗ್ತಿದೆ ಅಂದ್ರೆ, ಹಿಡ್ಕೊಳಕ್ ಅಭ್ಯಾಸ ಗೊತ್ತಾಗ್ತಿದೆ ಅಂದ್ರೆ ಮಾಡಿದ್ರೆ ಒಳ್ಳೇದು. ಎಡಗೈಯಲ್ಲಿ ಹ್ಯಾಂಡ್ ಕರ್ಚೀಫ್, ಸ್ಮೂತ್ ಆಗಿರುವ ಕಾಟನ್ ಕರ್ಚೀಫ್ ಅನ್ನು ಇಟ್ಕೊಂಡಿರ್ಬೇಕು. ಮ್ಯೂಕಸ್ ಇದ್ರೆ ಸಂಕೋಚ ಇಲ್ಲದೆ ತೆಗಿಬೇಕು. ಅದು ತೆಗೆದೇ ನಾವು ಸೈನಸ್ ಅನ್ನ ಕ್ಲೀನ್ ಮಾಡಕ್ಕಿರುವ ರಹದಾರಿ. ಹಾಗಾಗಿ ಅದನ್ನ ಮಾಡಲೇಬೇಕು. ಅದನ್ನ ನುಂಗ್ಕೊಡೋದು ವಾಪಸ್ಸು, ಅಥವಾ ಸ್ಟೀಮ್ ತಗೊಂಡು ಮತ್ತೆ ವಾಪಸ್ ಅದನ್ನ ಒಳಕ್ಕೆ, ಅಥವಾ ಅಮೃತಾಂಜನ ಹಚ್ಕೊಂಡು ಗಟ್ಟಿ ಮಾಡೋದು, ಟ್ಯಾಬ್ಲೆಟ್ ತಿನ್ಕೊಂಡು ಗಟ್ಟಿ ಮಾಡೋದು ಮಾಡಕೂಡುದು. ಇನ್ಹೇಲ್ ಮಾಡ್ತೀನಿ ನಾನು. ರೈಟ್ ನಾಸ್ಟ್ರಿಲ್ ಅನ್ನ ಓಪನ್ ಮಾಡ್ಕೋಬೇಕು, ಇಂಡೆಕ್ಸ್ ಫಿಂಗರ್ ಅನ್ನ ಎತ್ತಿ ಇನ್ಹೇಲ್ ಮಾಡಿದೆ. ರೈಟ್ ಅಲ್ಲಿ ಮಾತ್ರ, ಲೆಫ್ಟ್ ಮುಚ್ಕೊಂಡಿರ್ಬೇಕು. ಸೀನಿದ ಹಾಗೆ ಒಂದು ನಾಸ್ಟ್ರಲಿಂದ ಫೋರ್ಸ್ಫುಲ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಸೀನ್ಬೇಕು. ಕರವಸ್ತ್ರದಿಂದ ಮ್ಯೂಕಸ್ ಅಥವಾ ಧೂಳಿನ ಕಣ, ತೇವಾಂಶ ಇದ್ರೆ ಕ್ಲೀನ್ ಮಾಡ್ಕೋಬೇಕು, ಶುಚಿ ಮಾಡ್ಬೇಕು. ರೈಟ್ ನಾಸ್ಟ್ರಲಿಗೆ ಇನ್ನೊಂದು 4-5 ಬಾರಿ ಮಾಡಬೇಕು. ಸ್ಪ್ಲಿಟ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಒಳಗಡೆ ಇರುವಂತ ಸಣ್ಣ ಸಣ್ಣ ರಕ್ತನಾಳಗಳು, ಕ್ಯಾಪಿಲರೀಸ್ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ. ಸಾಮಾನ್ಯ ನಾವು ನೋಡಿದೀವಿ ಮಕ್ಕಳಲ್ಲಿ ಬ್ಲಡ್ ಬರೋದು ಮೂಗಲ್ಲಿ ಹೀಟ್ ಆದಾಗ. ಸೊ ತುಂಬಾ ಸ್ಕಿನ್ ಟೈಟ್ ಆಗಿದ್ದಾಗ, ಹೀಟ್ ಆಗಿ ಟೈಟ್ ಆದಾಗ, ನೀರಿನಾಂಶ ತೇವಾಂಶ ಕಮ್ಮಿ ಇದ್ದಾಗ ಅಲ್ಲಿ ಸೊ ಕ್ಯಾಪಿಲರೀಸ್ ಕ್ರ್ಯಾಕ್ ಆಗಿ ಒಡೆದು ಬ್ಲಡ್ ಬರುವಂಥದ್ದು ನಾವು ನೋಡಿದೀವಿ. ಸೊ ಆ ಥರ ಬ್ಲಡ್ ಎಲ್ಲ ಬರ್ತಾ ಇದ್ರೆ ಮಕ್ಕಳಲ್ಲಿ ಅಭ್ಯಾಸವನ್ನು ಸದ್ಯಕ್ಕೆ ಮಾಡಿಸ್ಕೂಡ್ದು. ಇನ್ನೊಂದು ಕಡೆಗೆ ಅದೇ ಅಭ್ಯಾಸ. ಸೊ ಪವಿತ್ರ ಬೆರಳು ಅಥವಾ ರಿಂಗ್ ಫಿಂಗರ್ ಅನ್ನ ಎತ್ಕೊಂಡಿದ್ದೀನಿ. ರೈಟ್ ಅನ್ನ ಅವಾಗ ಮುಚ್ಕೋಬೇಕು. ಮತ್ತೆ ಒಮ್ಮೆ ಕರವಸ್ತ್ರದಿಂದ ಶುಚಿ ಮುಂದುವರಿಸಬೇಕು ಈ ರೀತಿಯಲ್ಲೇ. ಈ ರೀತಿ ಮಾಡಿ ಎಷ್ಟು ಆಗುತ್ತೋ 4-4, 5-5 ಪ್ರತಿ ಮೂಗಿಗೂ ಸುತ್ತು ಮಾಡಿಕೊಂಡು ನಿಲ್ಲಿಸ್ಕೊಂಡಾಗ ಮನಸ್ಸೆಲ್ಲ ಹಾಯ್ ಅನ್ಸುತ್ತೆ, ತಲೆ ಭಾರ ಎಲ್ಲ ಇಳ್ದಂಗೆ ಅನ್ಸುತ್ತೆ, ರಿಫ್ರೆಶಿಂಗ್ ಫೀಲ್ ಆಗುತ್ತೆ, ಒಂಥರ ರಿಜುವಿನೇಟಿಂಗ್ ಆದಂಗೆ ಅನುಭವ ಆಗ್ತಾ ಇರುತ್ತೆ, ಹಾಯಾಗಿರುತ್ತೆ. ಇದನ್ನ ಹೊರಗಡೆ ಎಲ್ಲ ನಮಗೆ ಹೋಗಿ ಬಂದು ಡಸ್ಟಿಗೆಲ್ಲ ಹೋಗಿ ಬಂದಾಗ, ಆಯಾಸ ಆದಾಗ ಈ ಅಭ್ಯಾಸವನ್ನ ಬಂದು ಮಾಡ್ಕೊಂಡಾಗ ಹಿತವಾಗಿರುತ್ತೆ, ಒಂಥರ ಫ್ರೆಶ್ನೆಸ್ ಬರುತ್ತೆ ಅಭ್ಯಾಸ. ಸೊ ಇಂದಿನ ಸಂಚಿಕೆಯಲ್ಲಿ ಮುಖದೌತಿ, ಅನುನಾಸಿಕ ದೌತಿ, ಡಸ್ಟ್ ಅಲರ್ಜಿಗೆ, ಸೈನಸ್ಗೆ ಚೆನ್ನಾಗಿರುವಂಥ ಅಭ್ಯಾಸ, ನಿತ್ಯವೂ ಮಾಡ್ಕೊಳ್ಳುವಂಥ ವಿಂಟರ್ ಸೀಸನ್ ಅಂತೂ ಬಹಳ ಚೆನ್ನಾಗಿರುವಂಥ ಅಭ್ಯಾಸ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ರಿ. ಇಂಥ ವಿಶೇಷವಾದ ಅಭ್ಯಾಸಗಳನ್ನ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ. ಧನ್ಯವಾದಗಳು.